ಚಿಕ್ಕೋಡಿಯ ಪ್ರಭುವಾಡಿಯಲ್ಲಿ ಅದ್ಧೂರಿಯಾಗಿ ಆಷಾಢಿ ದಿಂಡಿ ಮೆರವಣಿಗೆ. ಚಿಕ್ಕೋಡಿ ನಗರದ ಪ್ರಭುವಾಡಿಯ ಶ್ರೀರಾಮಕೃಷ್ಣ ಭಜನ ಮಂಡಳಿಯ ವತಿಯಿಂದ ಆಷಾಢ ಏಕಾದಶಿ ಅಂಗವಾಗಿ ಆಷಾಢಿ ದಿಂಡಿ ಯಾತ್ರೆಯನ್ನು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು. ಪೂಜೆ ಮತ್ತು ಮೆರವಣಿಗೆಯ ವಿವರ ಇಂತಿದ್ದು, ಕಾರ್ಯಕ್ರಮದ ಆರಂಭದಲ್ಲಿ ವಿಠ್ಠಲ ರುಕ್ಮಿಣಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿರಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ದೇವಸ್ಥಾನದ ಪ್ರದಕ್ಷಿಣೆ ಹಾಕಲಾಯಿತು. ನಂತರ ಅಲಂಕೃತ ಎತ್ತಿನ ಬಂಡಿಯಲ್ಲಿ ವಿಠ್ಠಲ ರುಕ್ಮಿಣಿಯ ಭಾವಚಿತ್ರ ಹಾಗೂ ಪಲ್ಲಕ್ಕಿಯೊಂದಿಗೆ ಭವ್ಯ ದಿಂಡಿ ಮೆರವಣಿಗೆ ಆರಂಭಿಸಲಾಯಿತು. ಪ್ರಭುವಾಡಿಯಿಂದ ಹೊರಟ ಮೆರವಣಿಗೆಯು ರಮಾ ಮಾನೆಯವರ ಮನೆಯಲ್ಲಿ ಪೂಜೆ ಸ್ವೀಕರಿಸಿದ ನಂತರ ಆರ್ಕೆ ಕಾಲೋನಿ, ಬಸ್ ನಿಲ್ದಾಣ, ಕೆಸಿ ರಸ್ತೆ ಮತ್ತು ಶಿವಾಜಿ ಚೌಕ್ ಮಾರ್ಗವಾಗಿ ಸಂಚರಿಸಿ ಪ್ರಭುವಾಡಿಯ ಹನುಮಾನ ದೇವಸ್ಥಾನದಲ್ಲಿ ಮುಕ್ತಾಯಗೊಂಡಿತು. ಸಾಂಸ್ಕೃತಿಕ ಆಕರ್ಷಣೆಗಾಗಿ ಮತ್ತು ಪ್ರಸಾದ ವಿತರಣೆ ತುರುಂಬೆಯ ಆಧ್ಯಾತ್ಮಿಕ ವಿದ್ಯಾಮಂದಿರದ ಓಂಕಾರ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ತಾಳಮೇಳಗಳ ನಾದದೊಂದಿಗೆ ವಿವಿಧ ಪಾವಲಾಯ ಆಟಗಳನ್ನು ಪ್ರದರ್ಶಿಸಲಾಯಿತು. ಮೆರವಣಿಗೆಯಲ್ಲಿ ರಿಂಗನ ಸೋಹಳ ಹಾಗೂ ಮಹಿಳೆಯರ ಜಿಮ್ಮಾ ಪುಗುಡಿ ಆಟಗಳು ವಿಶೇಷ ಆಕರ್ಷಣೆಯಾಗಿದ್ದವು. ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ಏಕಾದಶಿ ಫರಾಳ್ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಯುವ ಪೀಳಿಗೆ ಅಧ್ಯಾತ್ಮದ ಅತ್ತ ಸಾಗಲಿ ಎಂಬ ಈ ಸಂದರ್ಭದಲ್ಲಿ ಮಾತನಾಡಿದ ಬಿಪಿನ್ ಮುಂಡೆ, ಕಳೆದ 6 ವರ್ಷಗಳಿಂದ ಪ್ರಭುವಾಡಿಯಲ್ಲಿ ಈ ದಿಂಡಿ ಉತ್ಸವವನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದರು. ಮಹಿಳೆಯರು, ಪುರುಷರು ಹಾಗೂ ಯುವಕರು ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಇದು ಯುವ ಪೀಳಿಗೆಯನ್ನು ದುಶ್ಚಟಗಳಿಂದ ದೂರವಿಟ್ಟು ಆಧ್ಯಾತ್ಮಿಕ ಹಾದಿಯಲ್ಲಿ ಸಾಗಲು ಪ್ರೇರೇಪಿಸುತ್ತದೆ. ಮುಂಬರುವ ದಿನಗಳಲ್ಲೂ ಈ ಕಾರ್ಯಕ್ರಮವನ್ನು ಹೀಗೆಯೇ ಮುಂದುವರಿಸಲಾಗುವುದು ಎಂದರು. ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ನಗರಸಭೆ ಅಧ್ಯಕ್ಷ ರಮಾ ಮಾನೆ, ಮಾಜಿ ಕೌನ್ಸಿಲರ್ ಅನಿಲ್ ಮಾನೆ, ವಿಶ್ವನಾಥ್ ಕಾಮಗೌಡ ಹಾಗೂ ಸಚಿನ್ ಮಾನೆ ಉಪಸ್ಥಿತರಿದ್ದರು. ಇದರೊಂದಿಗೆ ಬಿಪಿನ್ ಮುಂಡೆ, ಶೇಖರ್ ಮುಂಡೆ, ಸಂಜಯ್ ಮುಂಡೆ, ಸಂಜಯ್ ವರ್ಗೀಶ್, ಶ್ರೀಧರ್ ನಾಯಕ್, ಕುಮಾರ್ ಪವಾರ್, ವೈಭವ್ ಮಾನೆ, ಜ್ಯೋತಿಬಾ ಪವಾರ್, ಬಾಬು ಟವಳೆ, सूरज पवार, राजू वर्गे, राहुल जाधव, इकबाल हावरे, चंदू मोहिते, शंकर जाधव, ऋतुराज हरिहर, सुनील कदम, बाळू पवार ಸೇರಿದಂತೆ ನವಯುಗ ಗಜಾನನ ಮಂಡಳಿಯ ಸದಸ್ಯರು ಹಾಗೂ ಪ್ರಭುವಾಡಿಯ ನಾಗರಿಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರಭುವಾಡಿಯಲ್ಲಿ ಶ್ರೀರಾಮಕೃಷ್ಣ ಭಜನಾ ಮಂಡಳಿ ಪ್ರಭುವಾಡಿ ಚಿಕ್ಕೋಡಿ ನಮ್ಮ ವತಿಯಿಂದ 6 ವರ್ಷ ಇದ್ದರು ಆಷಾಢಿ ಏಕಾದಶಿ ದಿಂಡಿ ಸೋಹಳನ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಮೊದಲನೇ ವರ್ಷ ಶುರುವಾತಿಗೆ ಒಂದು ಸ್ವಲ್ಪ ಸಂಕ್ರಮಣ ಆಯಿತು. ಅಲ್ಲಿಂದ ಜನರ ಪ್ರತಿಸಾದ ನಮಗೆ ಚಲೋ ಸಿಕ್ಕಿತ್ತು. ಈಗ ಸತತ 6 ವರ್ಷ ನಾವು ರಿಂಗನ, ಆಮೇಲೆ ನಮ್ಮ ದೇವರ ಪಾಲ್ಕಿ ಇರ್ತಿದ್ವಿ, ಆಮೇಲೆ ಓಂಕಾರ ಸೂರ್ಯವಂಶಿ ಮಹಾರಾಜ ತುರುಂಬೆ ಇವರ ಶಿಕ್ಷಣ ಸಂಸ್ಥೆಯಿಂದ ಒಂದು 70 ಹುಡುಗರನ್ನ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಕರೆಸ್ತೀವಿ. ಅದ್ರ ಪ್ರಕಾರ ನಮ್ಮ ಓಣಿ ಆಗಲಿ ಮತ್ತು ಚಿಕ್ಕೋಡಿ ಆಸ್ಪಾಸ ಜನ ಬಂದು ಈ ಕಾರ್ಯಕ್ರಮ ಸುರುತ್ತಾರೆ. ಏನೇನು ಮಾಡಿ ಈಗ ನಾವು ಈ ಸಲ ರಿಂಗನ್ನ ವಿಶೇಷ ಅಂದರೆ ರಿಂಗನ ಒಂದು 2-3 ಸಲ ಮಾಡಿದ್ವಿ ರಿಂಗನ. ಆಮೇಲೆ ಈ ಹುಡುಗರದ ಆಟಗಳು ಇರ್ತವೆ. ಇವತ್ತು ಅದ ಮಾಡಿ ಪಾಲಿಕೆ ಪೂಜೆ ಅದು ಮಾಡ್ತೀವಿ. ಪ್ರಸಾದದ ಏನೇ ಮಾಡಿದ್ರಿ? ಪ್ರಸಾದ ಶಾಬು ಪ್ರಸಾದ ಮಾಡ್ತೀವಿ. ಬಾಳೆಹಣ್ಣು ಇರ್ತಾವೆ, ಆಮೇಲೆ ಉಪವಾಸ ಲಾಡು ಇರ್ತಾವೆ. ಪ್ರತಿ ವರ್ಷ ಹೆಂಗೆ ಮಾಡ್ತಾರೇನ್ರಿ? ಪ್ರತಿ ವರ್ಷ ಇದು 6ನೇ ವರ್ಷ. ಓಕೆ. ಈ ಪ್ರಭುವಾಡಿಯಿಂದ ರಾಮಮ್ಮನೆಯವ್ರ ಮನೆಗೆ ಪಾಲಿಕೆ ಹೋಗ್ತೈತಿ. ಅಲ್ಲಿ ಪೂಜೆ ಗೀಜೆ ಆಗಿ ಅಲ್ಲಿಂದ ಸರ್ಕಾರ ದವಾಖಾನೆ ಮಾರ್ಗವಾಗಿ ಬಸ್ ಸ್ಟ್ಯಾಂಡ್ ರೋಡ್. आषाढी एकादशी निमित्त 6 वर्ष झालं दिंडी सोहळा चालू केला आणि लोकांनी भरपूर आम्हाला सहाय्य केले आणि त्याच्यापुढे पण आम्हाला हे करू देत आणि ह्याच्यापुढे वाढत जाऊ दे. एक भक्ती मार्ग आहे, सगळे लोक जरा भक्ती मार्गाला लागू देत म्हणून आम्ही चालू केलेलं आहे. त्या ह्याच्यानं सगळे लोक साथ पण द्यायला लागले. आम्ही या जरा बोलाया ಏನೇನು ಮಾಡ್ರಿ ಮುಂಜಾನೆ ಕಾರ್ಯಕ್ರಮ? सकाळी इथं पूजा केला, पूजा करून रिंगण सोहळा केला, परत दिंडी काढवलं. करत असं आम्ही रोडमध्ये इथे मग इथं फराळाचा कार्यक्रम केला.
सगळ्यांना फराळ म्हणजे लाडू सगळ्यांना समाप्त केला. रात्री काय असतं रात्री भजन असतं आणि मग ते गावाचं भजन असतं ते आमचं स्वतःचंच भजन ते उद्या काय नाही आज संपलं. ओके ओके. बरोबर. रामगिरनारी परभवाडी चिकोडी 2020 पासून चालला यांचा 6 वर्षे आजला परभवाडीपासून रामामणीच्या घरापासून सरकार दवाखान्यात तुमच्याबद्दल आणतात आणि लेडीजला आमच्यात फार मान देतात. कारण पिंटू आमचा सगळ्यांचं सहकार्य करतो. सगळ्या नदीने साथ घेऊन सगळं व्यवस्थित चालवलं आहे त्यांना 6 वर्ष झाले आणि आम्हाला त्याच्याबद्दल आनंद आहे. आणि दिल्ली सोहळा हे सगळ्यांच्या खुशीसाठी म्हणजे आज एक दिवस आम्हाला निघा करायला मिळतं आहे. पांडुरंगाचं गुणगान करायला मिळतं आहे. इतक्या लग्नापासून आजकाल दिल्ली म्हणून आम्ही आम्हाला सगळ्या माझ्यासाठी वाटत सगळं माझं सारखं मी मुलं पण चांगलं मुलाबरोबर खेळू मी आता चांगल्या वळणाला लागते. भक्ती मार्गाला ओके ओके. सर्व विद्यार्थ्यांना सूचना आहे, दिंडी चालू असताना फक्त माझ्याकडे बघायचं. माझ्याकडे शौर्य नाही तर सप्पाडा लावणार मी दिंडीतच. तिकडे बघ अजिबात काय करायचं नाही, फक्त माझ्याकडे पकवान. जय जय राम हरे जय जय राम कृष्ण हरे जय
चालू करायचं सुंदर ते ध्यान हृदय विनेवनी बाजूला येतात सिहार गळा कास पितांबर सिहार गळा कास पितांबर